चॅनलवरती आपल्या सर्वांचं स्वागत. आपण पाहत आहात बिग टीव्ही मराठी. मी तृप्ती कदम. पाहूया आजच्या ठळक घडामोडी. नमस्कार गौड्र. नमस्कार. सध्या इलेक्शन प्रचार सुरू आहे. सध्या जोरदार एकदम. ಜಾಡಬಾಳ ಜಿಲ್ಲಾ ಪರಿಷತ್ मतदारसंघದಾಗ ತಮ್ಮಣ್ಣಗೌಡ ಅವ್ರ ಮನೆಯವರು ಸೌಭಾಗ್ಯತಿ ಅವ್ರು ನಿಂತಾರು. ಅದ ನಂತರ ಪಂಚಾಯತ್ ಸಮಿತಿಗೆ ನಿಮ್ಮ ಸೌಭಾಗ್ಯತಿ ನಿಂತಾರು. ಪ್ರಚಾರ ಹೆಂಗ್ ಸುರ ಸದ್ಯ? ಈ ಸದ್ಯದ ಪರಿಸ್ಥಿತಿ ನೋಡ್ಬೇಕಾದ್ರ ನಮ್ಮ ಮೂರು ಉಮೇದವ್ರು ವಿಜಯ ಆತವು. ಇದು ನಮಗಂತೂ ಆತ್ಮವಿಶ್ವಾಸ ಅದ. ಕಾರಣ ಇದೆಯದ ಈ ನಾವು ತಮ್ಮಣ್ಣ ರವಿ ಅವ ನಾ ಆಮದಾರಿಕೆ ಬಿದ್ದಿರೋ ನಾ ನಿಂದ್ರದಿಲ್ಲ ಮತ್ ನಾ ಮುಂದೆ ಆಮದಾರಿಕೆ ನೋಡ್ತೀರಂತ ಶಬ್ದ ಅವ್ರು ಮಾತಾಡಿದ್ರು. ಆದ್ರೂ ಅವ್ರಿಗೆ ನಮಗ 1972% ಇರೋದಿತ್ತು. ಆಗ ಅವ್ರಿಗೆ ನಾವು ಸ್ವಲ್ಪ ಮಂದಿ ಕೈ ಹೇಳ ಚೂಟದಕ್ಕೆ ಈ ಹೊರಗಿನ ಸೀಟ್ ಬರ್ತದ, ನೀವು ನಿತ್ರ ಇದು ಠೀಕ್ ಆಗ್ತದ, ನಿಂದ್ರಲಿಕ್ಕರ ಈ मतदारसंघ ನಮ್ ಕೈಯಂದ್ ಹೋಗ್ತದ, ನೀವು ನಿಂದ್ರಿ ಅಂತ ಹೇಳಿ ನಾವು ಬಬಲಾದೇವ್ರು ಕಿವ ಎಲ್ಲ मतदारसंघದ 10 ಊರಿನ ಮಂದಿ ಅವ್ರಿಗೆ ಆಗ್ರಹ ಮಾಡೋಣ. ಅವ್ರು ನಿಂತಾರ. ಈ ಸದ್ಯ ಈಗ ನಿಮ್ಮ ವಿರುದ್ಧ ಅಥವಾ ನಿಮ್ಮ ವಿರುದ್ಧ ಯಾರು ಉಮೇದಾರ ಅದಾರು? ಒಂದು ಉಮೇದಾರ ಉಮ್ದ್ಯಾವ್ರ ಉಮೇದಾರ ಅದಾರ. ಯಾಕಂದ್ರೆ ಸಾಕಷ್ಟು ಎಲ್ಲ ಉಮ್ದಿಗೆ ಕೊಟ್ಟ ಬಳಕ ಸುಧಾ ಅಲ್ಲಿ ಅಲ್ಲಿ ಉಮೇದಾರ್ಗ ಇಲ್ಲಿ ದಿನ ಏನೋ ಸಮಾಧಾನ ಇಲ್ಲೂ ನಿಂದಿರ್ಬೇಕತ್ತಾರ ಅವ್ರು ಈ ಜಿಲ್ಲಾ ಪರಿಷತ್. ಯಾಕಂದ್ರೆ ಇಲ್ಲಿ ಸಕ್ಷಮ ಎಲ್ಲ ಉಮೇದಾರ ಇಲ್ಲ ನಿಮ್ಕ ಏನ ಈ ಸದ್ಯದ ಪರಿಸ್ಥಿತಿ ನೋಡ್ಬೇಕಾದ್ರೆ ಬಿಜೆಪಿ ಮಂದಿನೇ ಅವ್ರಿಗೆ ಉಮೇದಾರ ಕೊಟ್ಟಾರ. ಸಮಾಧಾನ ಇಲ್ಲ ಅವ್ರಿಗೆ. ಸಮಾಧಾನ ಇಲ್ಲ. ಯಾಕಂದ್ರೆ ಆರಾಣಿ ಗ್ರೂಪ್ ಇದು ಕಾಂಗ್ರೆಸ್ ಮಾಡಿತ್ತು. ಬಂಡಗಾರ ಇವರು ಕಾಂಗ್ರೆಸ್ ಮಾಡಿದ್ರು. ಅವ್ರಿಗೆ ಹಿಂಗ ಠರಾಸತ್ಗೆ ಬಿಜೆಪಿಗೆ ಸೀಟ್ ಕೊಡುದಿಲ್ಲ. ಹಿಂಗ ನಮ್ಮ मतदारसंघದ ಠರಾಸದ ಬದ್ದಲ ಅವ್ರು ಕಾಂಗ್ರೆಸ್ ಅವರಿಗೆ ಅವರು ತಾಲೂಕಾ ಪಂಚಾಯತಿ 2 ಕೊಟ್ರು, ಜಿಲ್ಲಾ ಪರಿಷದಕ್ಕ ಕೊಡುದಿಲ್ಲ. ಹಿಂಗ್ ನಾವು ನಿರ್ಣಯ ತಗೊಂಡು ನಮ್ಮ ಮಂದಿ ನಿರ್ಣಯ ತಗೊಂಡ್ ಬಳಕ ಸಂಜು ತೇಲಿ ಅವರ ಕುಟುಂಬಕ್ಕೆ ಇಲ್ಲಿ ನಿಂದ್ರಿಸ್ಯಾರ ಅವರು. ಅದಕ್ಕೆ ಪೂರ್ಣ ಈ ಭಾರತೀಯ ಜನತಾ ಪಾರ್ಟಿ ಅವರು ಎಲ್ಲ ಕಾರ್ಯಕರ್ತ ಅವ್ರ ಮ್ಯಾಗ ನಾರಾಜ್ ಅದಾರ. ಯಾವುದೇ ಪರಿಸ್ಥಿತಿ ಮಾಡಿ ನೀವು ನಿಮ್ದು ಸೀಟ್ ತರುಣ ತೀಕ್ಷ ನಮಗ ಆಶ್ವಾಸನೆ ಕೊಟ್ಟ ಬಳಕ ನಾವು ನಿಂತಿದ್ದೆವು. ಸದ್ಯ ಅವ್ರಾದ್ರೂ ಸಹಿತಿಗೆ ನಮಗ ಮದತ್ ಮಾಡ್ತಾರ ಹಿಂಗ ಅನಿಸ್ತದ. ಕಾರಣ ಹೊರಗಿಂದ ಸೀಟ್ ತಂದು ಇವ್ರು ಕೊಟ್ಟಾರ, ನಮ್ಮದು ಕಾಂಗ್ರೆಸ್ದವ್ರಿಗೆ ಕೊಟ್ಟಾರ, ನಮಗ್ ಖರೆ ಬಿಜೆಪಿ ಮಾಡದವ್ರಿಗೆ ಕೊಟ್ಟಿಲ್ಲ. ಆದ್ರ ಕಾಂಗ್ರೆಸ್ದವ್ರಿಗೆ ಕೊಟ್ಟಾರ. ಇದು ನಮಗ ಸಮಾಧಾನ ಇಲ್ಲ. ನಮ್ಮ ಪದ್ಧತಿ ನಾವು ಇಲೆಕ್ಷನ್ ಮಾಡ್ತೇವ ಅನ್ನಂತ ಶಬ್ದ ಅವ್ರ ಬಾಯಿಲೆ ಸಹಿತ ಬರ್ಲತ್ತದ. ಆದ್ರೂ ಇಲ್ಲಿ ನೋಡ್ಬೇಕಾದ್ರೆ ತಮ್ಮಣ್ಣಗೌಡ ರವಿ ಈ ಮಾಜಿ ಸಭಾಪತಿ, ಶಿಕ್ಷಣ ಸಭಾಪತಿ, ಜಿಲ್ಲಾ ಪರಿಷದ ಅವ್ರು ಅನೇಕ ದಗದ ಮಾಡ್ಯಾರ ಅವ್ರು ಭರ್ಪೂರ. ಅಂಡ್ ನಾವು ಸಹಿತಿಗೆ ನಾ ಮಾರ್ಕೆಟ್ ಕಮಿಟಿ 11 ವರ್ಷ ನಾ ಪದ ಭವಿಷ್ಯನು. ಆದ್ರೂ ಜತ್ಕ ಗಾಳ ನಾ ಅಧ್ಯಕ್ಷ ಇದ್ದೊತ್ನಾಗ ಸಭಾಪತಿ ಇದ್ದೊತ್ನಾಗ ಕಟ್ಟಿನು. ಅನೇಕ ವಿಕಾಸ ದಗದ ನಾವು ಮಾಡಿದೆವು. ನಮ್ಮ ಮಂದಿಗೆ ಹಿಂಗ ವಿಶ್ವಾಸ ಅದಕ್ಕೆ ಇವ್ರಿಬ್ರು ಕೂಡಿದ್ರಪ್ಪ ಅಂದ್ರ ನಮ್ मतदारसंघ ಯಾವುದೇ ಪರಿಸ್ಥಿತಿ ಮಾಡಿ ವಿಕಾಸ ಆಗ್ತದ ಅನ್ನಂತ ವಿಶ್ವಾಸ ಮಂದಿ ವ್ಯಕ್ತ ಮಾಡತ್ತಾರ. ಮಂದಿದು ಅಭಿಪ್ರಾಯ ಕೇಳಿ ನಾವು 53 ವರ್ಷ ಇರೋದಿದ್ರ ಮೇರಿ ಇವತ್ತ ಏಕತ್ರ ಬರುದು ಆಯ್ತು. ಮತ್ತೊಂದು ಹೊರಗಿಂದ ಉಮೇದವ್ರು ಬಂದು ನಮ್ಮಲ್ಲಿ ಬರ್ತದ ಅಂದೊತ್ನಾಗ ನಾವು ಏಕತ್ರದಾಗಿ ನಾವು ಇಲೆಕ್ಷನ್ ಲಡಿಸ್ತೀವಿ. ಈಗ ನಿಮ್ಮದು ಮತ್ತ ತಮ್ಮಣ್ಣಗೌಡದು ಸಾಕಷ್ಟು ಸಲ ಜಗಳಿದು, ಸಾಕಷ್ಟು ಸಲ ಪೊಸಿಷನ್ ಹೋಗಿ, ಸಾಕಷ್ಟು ಸಲ ಕೋಟಿ ಹೋಗಿರಿ. ಇಟ್ಟೆಲ್ಲ ಇರ್ಲಾಕ ಆಗಿ ಸುಧಾ ನೀವು ಒಂದೇ ಒಂದು ಕಾರಣ ಏನು ಹೊರಗಿನ ಉಮೇದವ್ರ ಅದನ್ನ ಹೇಳಿ ನೀವೆಲ್ಲ ಒಂದಾಗಿರೋ ಏನ ನಿಮಗ ಪಕ್ಷದಾಗ ನಿಮ್ಗೆ ಇಬ್ರದು ಜಗಳ ಮಿಟಾಸಿತ್ತು? ಇಲ್ಲಿ ನಮ್ದ ಹೊರ ಊರ್ ಲೆವೆಲ್ ಮ್ಯಾಗ ಮೊದಲ ತುಸು ಜಗಳ ಮಿಟಾಸಿತ್ತು. ಆದ್ರೂ ಹೊರಗಿನ ಉಮೇದವ್ರು ಬರೋಣ ಮತ್ತಷ್ಟು ನಮಗ ಅದು ಅಡಚಣೆ ಆಯ್ತು. ಈ ನಮ್ಮ मतदारसंघದಾಗ ಯಾರು ಅಂತವ್ರ ಗಣಸರಿ ಇಲ್ಲ. ಈ ಶಾಸ್ತ್ರ ಬಿಜೆಪಿ ಅವ್ರ ತರಣ ಅದಕ್ಕೆ ನಾ ಇಲಾಜಕ್ಕ ನಾವು ಏಕತ್ರಿನೇ ನಾವು ಇಬ್ಬರು ಕೂಡಿಸಿಂದ ಈ ಸಾಮನಾ ಮಾಡಬೇಕು. ಕೋರೆ ಸಾವುಕಾರನ ತೋಣಿಸಿಂದ ನಾವು ಕಾಂಗ್ರೆಸ್ ವತಿಯಿಂದ ಕೋರೆ ಸರ್ಕಾರ ನಾ ಶರದ್ ಪವಾರ್ ಗಟ್ ನಂದು ಅಜಿತ್ ಪವಾರ್ ಗಟ್ ನಮ್ಮ ತಮ್ಮಣ್ಣ ರವಿ ಹಿಂಗ್ 3 ಮಂದಿ ಏಕತ್ರ ಆಗಿ ಒಂದೇ ಚಿನ್ನ ತಗೊಂಡಿದ್ದೇವು ಘಡ್ಯಾಳ. ಅದು ಯಾವುದೇ ಪರಿಸ್ಥಿತಿ ಮಾಡಿ ಎಲ್ಲಾ ಕಡೆ ನಾವು ಇವತ್ತು ನೋಡ್ದೆವು. ನಿನ್ನ ಜಾಡ್ರಬಲ್ಲದಿರೋ ಮೀಟಿಂಗ್ ಕೂಡಿಸಿದ್ರು 2,500 ಮಂದಿ ಇತ್ತು. ಸೋನ್ಯಾಳಕ ನಮ್ಮ ಮಹಂತೇಶ್ ಗೌಡ್ರು ಕೂಡಿಸಿದ್ರು ಉಟ್ಗಿಗಿ, ಅಲ್ಲಿ ಒಂದು 2,000 ಮಂದಿ ಮೀಟಿಂಗ್ ಇತ್ತು. ಸಂತೋಷ್ ಪಾಟೀಲ ಮಾಜಿ ಮಾರ್ಕೆಟ್ ಕಮಿಟಿ ಚೇರ್ಮನ್ ಈ ಸೋನ್ಯಾಳ ಅವ್ರ ಸಹಿತ ಒಂದು ಮೀಟಿಂಗ್ ತಗೊಂಡ್ರು 2,000-2,500 ಮಂದಿ ಇತ್ತು. ಈಗ ನೋಡ್ಬೇಕಾದ್ರ ನೀವು ಬರೇಬೇಡ್ರಿ, ನಾವು ನೀವು ಮತ ಒಯ್ಯವ್ರದೇವು, ಮತ್ ನೀವು ಎಲ್ಲರೂ ಪ್ರಯತ್ನ ಮಾಡ್ರಿ ಈ ಶಬ್ದ ಅವ್ರಂತೇಳಿ ಐತಿ. ನೋಡಿದ್ರ ನಾವ ಇಲ್ಲಿ ಏನು ಸಂಜು ತೇಲಿ ಮತದಾನೇ ಆಗುದಲ್ಲ. ಹಿಂಗ ನಮಗೊಂದು
ನಾ 53 ವರ್ಷ ರಾಜಕಾರಣದಾಗ ಅದೇನು ಇವತ್ತಿನ ವಾತಾವರಣ ಅತಿ ಗಂಭೀರ ಪರಿಸ್ಥಿತಿ ಐತಿ. ಇನ್ನ ಅವರು ಒಂದ್ 4 ಮಂದಿ ತಿರ್ಗಾಡ್ತಾರ ಖರೆ ಅವ್ರ ಕಡೆಯಿಂದ ಅದು ಶಕ್ಯ ಇಲ್ಲ. ನಮ್ಮ ಮತದಾರ ಸಂಘ ಸ್ವಾಭಿಮಾನಿ ಮಂದಿ ಐತಿ, ಸ್ವಾಭಿಮಾನಿ ಐತಿ. ಸ್ವಾಭಿಮಾನದಿಂದೇ ನಮಗ್ ಮತದಾರ ಹೋಗೋದು ಆರಿಸ್ತಾರ. ಅವ್ರ ಸೇವಾ ಮಾಡ್ಲಕ್ ಸಂಧಿ ನಮ್ಗೆ ಕೊಡ್ತಾರ ಅಂತ ಹೇಳಿ ನಮ್ಗೆ ಆತ್ಮವಿಶ್ವಾಸ ಅದ. ಅದಕ್ಕ ಇನ್ನೊಂದ್ ನನ್ನ ಪ್ರಶ್ನೆ ಕೇಳೋದು ನಿಮ್ಗ, ಉಮ್ದಿಗೆ ಈ ಸಲ ಅಪ್ಪರ್ ತಹಸೀಲ್ದಾರ್ ಕಾರ್ಯಾಲಯ ಕೊಟ್ರು, ಅದ ನಂತರ ಪೊಲೀಸ್ ಸ್ಟೇಷನ್ ಸಾಕಷ್ಟು ರೊಕ್ಕ ಕೊಟ್ರು ನೀರು ಕಟ್ಲಾಕ, ಅದ ನಂತರ ಬಸ್ ಸ್ಥಾನಕ್ ಕೊಟ್ರು, ಅದ ನಂತರ ಹಿಂಗ ಸಾಕಷ್ಟು ಕೆಲಸ ಉಮ್ದಿ ಕೊಟ್ಟರು. MIDC ಸುಧಾ ಕೊಟ್ಟರು, 1 ವರ್ಷ ಘೋಷಣೆ ಆಗಿ ಸುಧಾ ಅಲ್ಲೆಲ್ಲ ಇಟ್ಟು ನಿಧಿ ಕೊಡ್ಲಾಕ ನಿಮ್ ಮತದಾರ ಜಿಲ್ಲಾ ಪರಿಷತ್ ಮತದಾರ ಸಂಘ ಹಿಂಗ ಯಾರು ಕೊಟ್ಟಾರೇನು? ಅಲ್ಲಿ ಉಮೇದವ್ರ ಈ ಕಡೆ ಕುಡ್ದು ಕಾರಣ ಏನು? ಮತ್ತ ಅಲ್ಲೇ ಅದೇ ಕೆಲಸ ಅಲ್ಲೇ ಕುಡ್ದಿತ್ತು, ಉಮೇದವ್ರು ಅಲ್ಲೇ ಯಾಕೆ ಕೊಟ್ಟಿಲ್ಲ, ಇಲ್ಲ ಯಾಕೆ ಕೊಟ್ರ ಅವ್ರಿಗೆ? ನಿಮ್ಗ ನಾ ಇನ್ನೊಂದು ಕೇಳ್ತೇನು, ಇವ್ರ ಏನ್ ಆಶ್ವಾಸನ ಕೊಟ್ಟಾರ ಒಂದರೆ ಆಗ್ಯಾವೇನು? ಉಮ್ದಿ ಒಳಗ ಪೊಲೀಸ್ ಸ್ಟೇಷನ್ ಆಯ್ತು, ಕಿಂವಾ ಬಸ್ ಸ್ಟ್ಯಾಂಡ್ ಆಯ್ತು, ಕಿಂವಾ MIDC ಆಯ್ತು, ಇವ್ ಒಂದರೆ ಆಗ್ಯಾವೇನು? ಸುಳ್ಳು ಆಶ್ವಾಸನ ಅದ, ಕೊಟ್ಟೆ ಆಶ್ವಾಸನ ಅದ. ಅದಕ್ಕ ಇವ್ರ ಕಡೆಯಿಂದ ಶಕ್ಕಿನೇ ಇಲ್ಲ. ನಾ ಒಂದು ಈ ವಿಧಾನಸಭಾದಾಗ ಕೌಂಟಿ ಮಂಕಾಳಕ್ ಸಹಜ ಹೋಗಿದ್ದ. ಅಲ್ಲಿ ಕಾಕಾ ಮಾಜಿ MP ಕಾಕಾ ಅವ್ರು ನಿಂತಿದ್ರು. ಅಲ್ಲಿ ಹೇಳ್ತಿದ್ರು MIDC ತರಾಮದೇನು ಸಂಜಯ್ ಕಾಕಾ ಪಾಟೀಲ್ ಸಂಜಯ್ ಕಾಕಾ ಪಾಟೀಲ್ MIDC ನಾ ತಂದೇನು ಪತ್ರ ತೋರ್ಸಿದ್ರು ಅಂತ. ಅಲ್ಲಿದಿಂದ ಸ್ವಲ್ಪ ಮಂಗಳವಾರಕ್ಕೆ ನಾ ಹೋಗಿದ್ದ. ಅಲ್ಲಿ ಸಮಾಧಾನ ಅವತಾಡೆ ಉಮೇದವ್ರು ಇದ್ರು. ಅವರು ಹೇಳ್ತಿದ್ರು ಈ ನಾ MIDC ಮಾಡ್ತೀನು. ಈ ಮಹಾರಾಷ್ಟ್ರ ಸರ್ಕಾರ ಮಂದಿಗೆ ಫಸಸು ಸಲುವಾಗಿ ಅದೊಂದು ಪ್ರಿಂಟೇ ಇಟ್ಟಿದ್ರು. ಪ್ರತಿಯೊಂದು ತಾಲೂಕಾಗ ನಾವು MIDC ಕೊಡ್ತೇವೆ. ಆದ್ರೂ ನಾನ್ ನಿಮ್ಗೆ ಕೇಳ್ತೀನಿ, ಈಗ ಆಮದಾರ್ ಇಲೆಕ್ಷನ್ ಆಗಿ 100 ವರ್ಷ ಆಯ್ತು. ಅದು ಒಂದ್ ಕಲ್ಲರ್ ಇಟ್ಟಾರೆ, ಅಲ್ಲಿ ಪೂಜೆರೆ ಮಾಡ್ಯಾರೇನು? ಏನೂ ಇಲ್ಲ, ಹುಲ್ತಾಪ ಐತಿ. ಇದು ಏನು ಶಕ್ಕಿಲ್ಲ. ಆದ್ರೂ ನಮ್ ತಾಲೂಕ ಏನೇ ಅಲ್ಲಿ ಅವ್ರಿಗೆ ಆರಿಸಿ ಕೊಟ್ಟಾರ, ಕೊಟ್ಟ ಆಶ್ವಾಸನ ಕೊಟ್ಟರಲ್ಲ ಹರ್ಕತ್ತಿಲ್ಲ. ಈಗ ಇನ್ನೊಂದ್ ಕೆಲಸ ಆಮದಾರ್ ಗೋಪಿಚಂದ್ ಬಡ್ಕರ್ ಮಾಡಿದ್ ಹೇಳ್ತಾರು, ನಾ ಜೊತೆಗೆ RTO ಕಾರ್ಯಾಲಯ ಮಂಜೂರು ತಂದಿನ, ಮತ್ತ ಸಾಕಷ್ಟು ನಿಧಿ 100 ಕೋಟಿ ಕೊಡ್ತೀನು, ಪಂಚಾಯತ್ ಸಮಿತಿ ಕಟ್ತೀನು, ಹಿಂಗ್ ಬೇರೆ ಬೇರೆ ಕೆಲಸ ನಾ ಮಾಡಿನು. ಮತ್ ನಮ್ಮ ಉಮೇದಾರ ನಿವಾಸಿ ಬರ್ತಾರ, ಅವ್ರು ಛಾತಿ ಟೋಕ್ ಹೇಳ್ತಾರ, ಕೈಗೆ ಎದಿ ಬಡದ್ ಕೈ ಹೇಳ್ತಾರ. ಅವ್ರು ನಾ ಇಟ್ ರೊಕ್ಕ ತಂದಿನು, ಇಟ್ ರೊಕ್ಕ ತರ್ತೀನಿ, ನಾ ಮಾತಾಡ್ತೀನಿ. ಇವೆಲ್ಲ ಸುಳ್ಳದ, ಇವೆಲ್ಲ ಸುಳ್ಳದ. ಸೋಮ್ಯ ಒಂದು ಮಂದಿ ಬುಲ್ತಾಪ್ ಹೊಡೆದು ಮತದಾನ ತೋದ್. ನೀವು ನಾನ್ ನಿಮಗೆ ಪ್ರಶ್ನೆ ಕೇಳ್ತೇನ್ರಿ, ಆಮದಾರ್ ಇಲೆಕ್ಷನ್ದಾಗ ಜೂನ್ದಾಗ ಶೇತಕರಿ ಕರ್ಜ ಮಾಫಿ ಮಾಡ್ತೀವಿ ಕೋರಾ 7 ಬಾರ್ ಉತ್ತಾರ ಕೋರಾ ಅಂದ್ರು, ಕೊಟ್ರೇನು? ಇಲ್ಲ. ಇವತ್ತಾದ್ರು ಜೂನ್ದಾಗೆ ಹೇಳ್ತಾರ ಅವ್ರು. ಯಾಕ ಅಟಾಟಿ ಇಲೆಕ್ಷನ್ ಆಗಿ ಹೋಗ್ತದ. ಇದು ಶೇತಕರಿ ಅಟ್ಟು ಹುಷಾರದ. ಆದ್ರೆ ನಾವು ಪ್ರತಿಯೊಂದ್ ಮನ್ಯಾಗ ಟಿವಿ ಮತ್ ಮೊಬೈಲ್ ಇದು ಇರೋದ್ರ ಪ್ರತಿಯೊಂದು ಶೇತಕರಿ ಹುಷಾರದ. ಹಂಗೇನ್ ಇವ್ರು ಮೋಸಕ್ಕೆ ಬಳಿ ಬೀಳುದಲ್ಲ, ಇದು ನನಗ ಅನಿಸ್ತದ. ಇನ್ನೊಂದಿನ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ನಿಮ್ಗ, ನಿಮ್ಮ ಪಂಚಾಯತ್ ಸಮಿತಿ ಮತದಾರ ಸಂಘದಾಗ, ಜಿಲ್ಲಾ ಪರಿಷತ್ ಮತದಾರ ಸಂಘದಾಗ ನಿಮ್ಮ ಒಂದೊಂದು ಫೇರಿ ಆಗ್ಯಾವ ಪ್ರಚಾರದು? ಪ್ರತಿ ಒಂದು ಊರಿಗೆ ಫೇರಿ ಆಗ್ಯಾವ. ಈಗ ವಸ್ತಿ ಒಂದ್ ಸ್ವಲ್ಪ ತಿರ್ಗಾಡತ್ತಿದೇವ್. ಏನ ಅಷ್ಟೊಂದ ಇಲ್ಲ. ಆಟ ವಸ್ತಿ ಮ್ಯಾಗ ಒಂದೊಂದು 4 ಮಂದಿ ಕರೆದು ಮೀಟಿಂಗ್ ತೊಗೊಳುದು, ಕಿಂವಾ ಅವ್ರಿಗೆ ನಮ್ ಪದ್ಧತಿ ನಾವ್ ಹೇಳುದು, ಅವ್ರು ನಮಗ್ ಕೇಳುದು. ಆದ್ರೂ ಹೇಳುದ್ರೊಳಗ ಫರಕ್ ಅದ. ಅವ್ರು 2 ನಂಬರ್ ಹೇಳ್ತಾರೋ ಕಿಂವಾ 1 ನಂಬರ್ ಹೇಳ್ತಾರೋ. ನಮಗ ತಿಳಿದ ಮಟ್ಟಿಗೆ 75% ಆದ ಮತದಾನ ಒಳಗ ನಮಗ್ 75% ಮತದಾನ ಆಗು ಶಕ್ತಿ ಐತಿ. ಅಂದ್ರೆ 100% ನೀವು ಮತ್ತೆ ನಿವಡೋನು ಬಂದಿದೇವು, ಇದು ನಕ್ಕಿ ಜಾहीर ಮಾಡ್ರಿ. ಇದಾಗ ಏನು ಒಂದ್ ನೇಪ್ಸಿಸಿ शंका तोಬೇಡ್ರಿ. ठीक आहे. या ठिकाणी जाडोबा जिल्हा परिषद मतदारसंघात राष्ट्रवादी काँग्रेसचे तिन्ही उमेदवार 100% निवडून आलेत असं समजून यांनी जाहीर केलेलं आहे. आता पुढच्या काळात जे येत्या काही दिवसात मतदानाची प्रक्रिया सुरू होणार आहे, त्यानंतर नेमकं बघूया कितीपर्यंत मतदान पडतंय आणि कितीपर्यंत राष्ट्रवादी काँग्रेस जिंकून येते. नमस्कार.